ಆಚಿ ಚಿಲ್ಲಿ ಪೌಡರ್ ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಸೂರ್ಯ ಶಿವನನ್ನ ಸ್ಪರ್ಶಿಸಿ ನಮಿಸಿ ಪ್ರಾರ್ಥಿಸಿ ಹೇಗೆ ಬೇಕಾದರೂ ವರ್ಣಿಸಬಹುದು. 6 ನಿಮಿಷ 6 ಸೆಕೆಂಡ್ಗಳ ಕಾಲ ಸೂರ್ಯನ ಸ್ಪರ್ಶವಾಗಿದೆ. ಒಟ್ಟು 6 ನಿಮಿಷ 6 ಸೆಕೆಂಡ್ ಕಡಿಮೆ ಸಮಯ ಅಲ್ಲ, ದೀರ್ಘ ಸಮಯ. ನಿಗದಿತ ಸಮಯಕ್ಕಿಂತ ಹೆಚ್ಚು ಕಾಲವೇ ಸೂರ್ಯನ ಸ್ಪರ್ಶವಾಗಿದೆ. ಸೂರ್ಯ ರಶ್ಮಿ ಸ್ಪರ್ಶ ಬಳಿಕ ಶಿವನಿಗೆ ವಿಶೇಷ ಪೂಜೆ ಆರತಿ ಎಲ್ಲವನ್ನು ಕೂಡ ನೆರವೇರಿಸಲಾಗ್ತಿದೆ. ಇದು ವಿಶೇಷ ಸಮಯ ಅಂತ ಕೂಡ ಪರಿಗಣಿಸಲಾಗ್ತಾ ಇದೆ. ಗುರುಗಳೇ, ಈಗ 6 ನಿಮಿಷ 6 ಸೆಕೆಂಡ್ ಅಂದ್ರೆ ಎಷ್ಟು ನಿಮಿಷಗಳ ಕಾಲ ಆಯ್ತು ಅನ್ನೋದ್ರ ಬಗ್ಗೆ ಈಗ ನಮಗೊಂದು ಸ್ಪಷ್ಟ ಚಿತ್ರಣ ಸಿಕ್ಕಾಯ್ತು. ನೋಡಿ, ಅಲ್ಲಿ ನಮ್ಮಲ್ಲಿ ಹೇಳ್ತೇವೆ ಅಧಿಕಸ್ಯ ಅಧಿಕಂ ಫಲಂ ಅಂತ. ಅಧಿಕವಾದಷ್ಟು ಅಧಿಕವಾದಂತಹ ಸತ್ಫಲಗಳನ್ನೇ ಚಿಂತನೆಯನ್ನು ಮಾಡಬಹುದು. ಮತ್ತೆ ಈ ರುದ್ರದಲ್ಲಿಯೂ ಕೂಡ ರುದ್ರಾನುಷ್ಠಾನದಲ್ಲಿ ಯಜುರ್ವೇದದಲ್ಲಿ ಅತ್ಯಂತ ಮಹತ್ವವಾದಂತಹ ಒಂದು ಮಂತ್ರ, ಅತ್ಯಂತ ಶ್ರೇಷ್ಠವಾದಂತಹ ಮಂತ್ರ, ಅಥವಾ ಚತುರ್ವೇದಗಳಲ್ಲಿಯೂ ಕೂಡ ಅತ್ಯಂತ ಶ್ರೇಷ್ಠವಾದಂತಹ ಒಂದು ಮಂತ್ರವೇ ಯಜುರ್ವೇದದಲ್ಲಿ ಬರತಕ್ಕಂತಹ ರುದ್ರ ನಮಕ ಮತ್ತೆ ರುದ್ರ ಚಮಕ. ಆ ಚಮಕದಲ್ಲಿ ಹೇಳ್ತೇವೆ, ಅಲ್ಲಿ ವೃದ್ಧಿಸ್ತಾ ಹೇಳ್ತಕ್ಕಂಥ ಒಂದು ಸಂಖ್ಯೆಯನ್ನೇ ಹೇಳ್ತೇವೆ. ಅಲ್ಲಿ 11ನೆಯ ಅನುವಾಕದಲ್ಲಿ ಏಕಾಚಮೆ ತಿಸ್ರಶ್ಚಮೆ ಪಂಚಚಮೆ ಸಪ್ತಚಮೆ ನವಚಮ ಏಕಾದಶಚಮೆ ತ್ರಯೋದಶಚಮೆ ಪಂಚದಶಚಮೆ ಸಪ್ತದಶಚಮೆ, ಇದೆಲ್ಲವೂ ಕೂಡ ಸಂಸ್ಕೃತದ ನಂಬರ್ಸ್ಗಳೇ, ಸಂಖ್ಯೆಗಳೇ. ಹಾಗಾಗಿ ವರ್ಷದಿಂದ ವರ್ಷ, ಅದರಲ್ಲಿಯೂ ಕೂಡ ಈ ವರ್ಷ ಅಲ್ಲಿಯ ನೋಡಿ, ಅರ್ಚಕಸ್ಯ ಪ್ರಭಾವೇಣ ಶಿರಾ ಭವತಿ ಶಂಕರ. ಇವತ್ತಿನ ಎಷ್ಟೇ ತಪಸ್ಸು, ದೇವತಾ ಪೂಜೆ, ಆರಾಧನೆ, ಅರ್ಚನೆ, ಪ್ರಾರ್ಥನೆ, ದಾನ, ಧರ್ಮ ಏನೇ ಮಾಡಿದ್ರೂ ಕೂಡ ಪ್ರತ್ಯಕ್ಷವಾಗಿ ಈಶ್ವರನೋ ಅಥವಾ ದೇವಿಯೋ ಅಥವಾ ವಿಷ್ಣುವೋ ಪ್ರತ್ಯಕ್ಷವಾಗಿ ಬಂದು ನಮಗೆ ವರ ಕೊಡ್ತಕ್ಕಂಥ ಒಂದು ವ್ಯವಸ್ಥೆಗಳಿಲ್ಲ. ಅಲ್ಲಿ ಏನು ಆ ಈಶ್ವರನ ಸದಾ ಆರಾಧನೆಯನ್ನು ಮಾಡತಕ್ಕಂತಹ ಅರ್ಚಕರೋ ಪುರೋಹಿತರೋ ಅಥವಾ ಅಲ್ಲಿ ಆ ಒಂದು ದೇವರ ಸೇವೆಯನ್ನು ಮಾಡತಕ್ಕಂಥ ಒಂದು ಸಾಮರ್ಥ್ಯ ಇರತಕ್ಕಂತಹ ಒಂದು ವ್ಯಕ್ತಿಗಳು ಏನು ಆ ಒಂದು ವ್ಯಕ್ತಿಗಳಿಂದ ಉದ್ಘೋಷವಾಗುತ್ತೋ, ಹೇಳುತ್ತೋ ವಾಕ್ಯ, ಅದೇ ಸಾಕ್ಷಾತ್ ಶಿವನ ವಾಕ್ಯ ಅಂತ ನಂಬ್ತೇವೆ ಅಲ್ವೇ. ನೋಡಿ, ಎಷ್ಟೇ ನಾವು ಪೂಜೆ ಪುನಸ್ಕಾರ ಎಲ್ಲ ಮಾಡಿದ ನಂತರ ಅರ್ಚಕರಲ್ಲಿ ಆಶೀರ್ವಾದವನ್ನು ಕೇಳ್ತೇವೆ. ಏನಕ್ಕೆ? ಅದು ವಿಪ್ರವಾಕ್ಯೋ ಜನಾರ್ದನ ಅಂತ. ಏನಪ್ಪಾ ಅಂದ್ರೆ ಆ ಒಂದು ವಿಪ್ರನ ನುಡಿ ಹೇಳ್ತಕ್ಕಂಥದ್ದು ಯಾವಾಗ ಸದಾಕಾಲ ಅಲ್ಲ. ವಿಶೇಷವಾಗಿ ಇದರೊಳಗೆ ಭಗವದ್ಗೀತೆಯಲ್ಲೇ ಹೇಳಿರ್ತಕ್ಕಂಥದ್ದು ವಿಶೇಷವಾಗಿ ನೋಡಿ, ಆ ಒಂದು ದೇವತಾ ಅರ್ಚನೆ, ಪೂಜೆ, ಆರಾಧನೆ ಇದನ್ನೆಲ್ಲವನ್ನೂ ಕೂಡ ಮಾಡಿದ ನಂತರದಲ್ಲಿ ಅರ್ಚಕನ ಒಂದು ನುಡಿ ವಾಕ್ಯ ಅಥವಾ ಶುಭಾಶೀರ್ವಾದ ಅಂತ ಹೇಳ್ತೇವೆ. ಶುಭಾಶೀರ್ವಾದ ಅಂತಂದ್ರೇನು? ವಿಪ್ರವಾಕ್ಯೋ ಜನಾರ್ದನ. ಅಲ್ಲಿ ಆ ಒಂದು ವಿಪ್ರನ ನುಡಿ ಅಥವಾ ವಿಪ್ರನ ವಾಕ್ಯ ಅದು ಒಳ್ಳೇದಾಗಿ ಬಂತು ಅಂತಂದ್ರೆ ಖಂಡಿತವಾಗಿಯೂ ಪ್ರಪಂಚಕ್ಕೆ ಒಳ್ಳೇದಾಗುತ್ತೆ. ಅವ್ರು ಹೇಳಿರುವ ಹಾಗೆ ನಾನು ಹೇಳ್ತಾ ಇರ್ತಕ್ಕಂಥದ್ದು ಅವರನ್ನೇ, ದೀಕ್ಷಿತರನ್ನೇ ಪ್ರಧಾನವಾಗಿ ಕೇಂದ್ರೀಕರಿಸಿಕೊಂಡು ಹೇಳ್ತಾ ಇರತಕ್ಕಂಥ ಒಂದು ಮಾತು. ಯಾಕೆಂದ್ರೆ ಸಾಧಾರಣ 50-60 ವರ್ಷದಿಂದ ಆ ಶಿವನ ಒಂದು ಆರಾಧನೆ, ಶಿವನ ಪೂಜೆಯನ್ನೇ ಮಾಡ್ಕೊಂಡು ಬಂದಿರತಕ್ಕಂಥ ಅರ್ಚಕರಾದ್ರಿಂದ ವಯೋವೃದ್ಧರು ಕೂಡ ಆಗಿರತಕ್ಕಂಥದ್ರಿಂದ ಅವರ ಮಾತೇ ಹೇಳಿದೆ, 2 ನಿಮಿಷಕ್ಕಿಂತಲೂ ಕೂಡ ಕಡಿಮೆ ಆಗಿ ಬಂತು ಅಂತಂದ್ರೆ ಏನೋ ಒಂದು ಆಪತ್ತು ಕಾದಿದೆ, ಇಲ್ಲ ಅದಕ್ಕೂ ಕೂಡ ಅಷ್ಟು ಅಥವಾ ಅದಕ್ಕೂ ಕೂಡ ಅಧಿಕವಾಗಿ ಬಂದಿದೆ ಅಂತಂದ್ರೆ ಅದು ಈ ಒಂದು ಜಗತ್ತಿಗೋ ಪ್ರಪಂಚಕ್ಕೋ ಅಥವಾ ನಮ್ಮ ರಾಜ್ಯಕ್ಕೋ ಶುಭದ ಸೂಚನೆಯ ಹೊರತು ಅಶುಭದ ಸೂಚನೆ ಅಲ್ಲ ಅಂತ ಅವ್ರು ಹೇಳಿರ್ತಕ್ಕಂಥದ್ರಿಂದ ಖಂಡಿತವಾಗಿ ಮುಂದೆ ಅವ್ರು ಮಾತಾಡಬಹುದು. ಖಂಡಿತವಾಗಿ ಶುಭದ ಸೂಚನೆ, ಪ್ರಪಂಚಕ್ಕೆ ಬೇಕಾಗಿರತಕ್ಕಂಥ ಎಲ್ಲ ರೀತಿಯಂತಹ ಸನ್ಮಂಗಳಗಳು, ಕಾಲಕಾಲಕ್ಕೆ ಮಳೆ, ತನ್ಮೂಲಕವಾಗಿ ಬೆಳೆ, ಮತ್ತೆ ಯಾವುದೇ ರೀತಿಯಂತಹ ವಿಶೇಷವಾಗಿ ಬರದೇ ಇರತಕ್ಕಂತಹ ಆಪತ್ತುಗಳು, ಇದೆಲ್ಲವೂ ಕೂಡ ಒಂದು ಶಿವನಾನುಗ್ರಹದಿಂದ. ಯಾಕೆಂದ್ರೆ ಜಗತಃ ಪಿತರವು ಒಂದೇ ಪಾರ್ವತಿ ಪರಮೇಶ್ವರವು ವಾಗರ್ಥ ವಿವಸಂಪೃತವು ಕೃತವು ವಾಗರ್ಥ ಪ್ರತಿಪತ್ತಯೇ ಜಗತಃ ಪಿತರವು ಒಂದೇ ಪಾರ್ವತಿ ಪರಮೇಶ್ವರ. ಈ ಒಂದು ಉತ್ತರಾಯಣ ಪುಣ್ಯ ಕಾಲದಲ್ಲಿ ನಿಮ್ಮ ಈ ಒಂದು ವಾಹಿನಿಯ ಮುಖೇನವಾಗಿ ಸಮಸ್ತವಾಗಿರತಕ್ಕಂಥ ಜನತೆಗೆ ಆ ಒಂದು ಸಾಕ್ಷಾತ್ಕಾರ ಇರತಕ್ಕಂಥದ್ದು ಗೋಚರಿಸಿದೆ. ಆ ರೀತಿಯಾಗಿರತಕ್ಕಂಥ ಒಂದು ಅನುಗ್ರಹ ದೃಷ್ಟಿ, ಶಿವನ ಅನುಗ್ರಹ ದೃಷ್ಟಿ ನಿಮಗೆ ನಮಗೆ ಪ್ರಪಂಚಕ್ಕೆಲ್ಲದಕ್ಕೂ ಕೂಡ ಒಳ್ಳೆಯದೇ ಆಗುತ್ತೆ ಹೇಳುವಂತ ಭಾವನೆಯನ್ನ ಈ ಒಂದು 6 ನಿಮಿಷ 6 ಸೆಕೆಂಡಿನಿಂದ ತೋರ್ಪಡಿಸಿರ್ತಕ್ಕಂಥ ಒಂದು ಶಿವ ಮತ್ತೆ ರವಿಯ ಒಂದು ಸಂಬಂಧದಿಂದ ನಾವು ಚಿಂತನೆ ಮಾಡ್ತೀವಿ. ಓಕೆ, ಸೊ ಈಗ ಈ ವಿಸ್ಮಯ 6 ಗಂಟೆ 6 ನಿಮಿಷ ಈ 6ರ ಸಂಕೇತವನ್ನು ತಾವು ಹೇಗೆ ವ್ಯಾಖ್ಯಾನಿಸ್ತೀರಿ? ಈ ಮಕರ ರಾಶಿಯಲ್ಲಿ ಈ ತತ್ಕಾಲ ಲಗ್ನ ಅಂತ ಹೇಳಿದ್ರೆ ಈಗ ಯಾವ ಲಗ್ನ ನಡೀತಿದೆ ಆ ಒಂದು ತತ್ಕಾಲ ಲಗ್ನಕ್ಕೆ ಮಕರ ರಾಶಿಯಲ್ಲಿರುವಂತದ್ದು ಯಾರು? ಶುಕ್ರ ಮತ್ತೆ ರವಿ ಇಬ್ಬರು ಇದ್ದಾರೆ. ಹಾಗೆ ಈ 6 ಅನ್ನುವಂಥದ್ದು ನಾವು ಒಂದು ಜ್ಯೋತಿಷ್ಯ ಶಾಸ್ತ್ರದಲ್ಲಿ ತೆಗೆದುಕೊಳ್ಳುವಂಥದ್ದು ಶುಕ್ರನ ಸಂಖ್ಯೆ ಅಂತ ಹೇಳಿ. ಹಾಗೆ ಆ ಶುಕ್ರ ಅನ್ನುವಂಥವನು ಶುಭಕಾರಕನಾಗಿರುವಂಥವನು ಅಂತ ಹೇಳಿದ್ರೆ ಭೋಗಕಾರಕವಾಗಿರ್ತಕ್ಕಂಥ ವಸ್ತುಗಳನ್ನ, ಹಾಗೆ ವೈಭೋಗ ಪಡುವಂತಹ ಜೀವನವನ್ನ ಕೊಡುವಂಥವನು. ಅದಕ್ಕೆ ಕಾರಕನಾಗಿರುವಂತ ಶುಕ್ರನೇ ರವಿಯೊಟ್ಟಿಗೆ ಮಕರ ರಾಶಿಯಲ್ಲಿ ಇದ್ದಾನೆ. ಅರ್ಥಾತ್ ಈ ಮುಂದೆ ಆಗುವಂತಹ ಏನು 6 ನಿಮಿಷ 6 ಸೆಕೆಂಡ್ ಅನ್ನುವಂಥದ್ದು 12 ಆಯ್ತು. 12 ಅಂತ ಹೇಳಿದ್ರೆ ನಮ್ಮ
ನಮ್ಮಲ್ಲಿರುವಂತದ್ದು 12 ರಾಶಿಗಳೇ. 12ನ್ನ 3 ಅಂತ ಪರಿಗಣಿಸ್ತೀರಾ ಮತ್ತೆ ವಾಪಸ್ಸು? ಇಲ್ಲ ತೆಗೆದುಕೊಳ್ಳಿಕ್ ಬರೋದಿಲ್ಲ. Okay, ಹಾಗೆ ಆ ಸಂಯೋಗ ಅನ್ನುವಂಥದ್ದು ಈ ಶುಕ್ರನ ಮತ್ತೆ ರವಿಯ ಸಂಯೋಗ ಅನ್ನುವಂಥದ್ದು ಏನ್ ಮಾಡ್ತದೆ ಅಂತ ಕೇಳಿದ್ರೆ ಲೋಕಕ್ಕೆ ವಿಶೇಷವಾಗಿರ್ತಕ್ಕಂಥ ಶಕ್ತಿಗಳನ್ನ ಒಡ್ಡುವಂಥದ್ದು, ಹಾಗೆ ಲೋಕದ ಬಲವನ್ನ ಹೆಚ್ಚು ಮಾಡುವಂತಹ ಯೋಗಗಳನ್ನ ಇಲ್ಲಿ ನಾವು ಒಂದು ಚಿಂತನೆಯ ರೂಪದಲ್ಲಿ ಮಾಡಬಹುದು. ಇನ್ನು ಪ್ರಧಾನ ಅರ್ಚಕರ ಬಾಯಲ್ಲಿ ಯಾವ ರೀತಿ ಆಗಿರ್ತಕ್ಕಂಥ ವಿಚಾರಗಳು ಅನ್ನುವಂಥದ್ದು ಬರ್ತದೆಯೋ ಅದನ್ನ ನಾವು ಕಾದ್ ನೋಡ್ಬೇಕಾಗಿದೆ. ನಾವು ವಿಮರ್ಶೆ ಮಾಡ್ಬೋದು, ಚಿಂತನೆ ಮಾಡ್ಬೋದು, ಆಲೋಚನೆ ಮಾಡ್ಬೋದು, ಆದ್ರೆ ಅಲ್ಲಿ ಅನುವಂಶೀಯವಾಗಿ ಬಂದಂತಹ ಒಂದು ಕುಟುಂಬ ಏನು ಅಂತ ಹೇಳಕ್ಕಾಗಲ್ಲ, ಆಗುದಿಲ್ಲ, ಸಾಧ್ಯತೆ ಇಲ್ಲ. ನಾವೊಂದು ಈಗ ಲಗ್ನದ ಪ್ರಕಾರವಾಗಿ ನಾವು ಚಿಂತನೆ ಮಾಡಬಹುದು. 6 ಅನ್ನುವಂಥದ್ದು ನಮಗೆ ಶುಭ, ಶುಕ್ರನ ಚಿಂತನೆ, ಹಾಗಾದ್ರೆ ನಮಗೆ ಶುಭವಾಗ್ತದೆ, ಅರ್ಥಾತ್ ಕರ್ನಾಟಕಕ್ಕೆ ಶುಭವಾಗುವಂತಹ ಕಾಲ ಅನ್ನುವಂಥ ಚಿಂತನೆಗಳನ್ನ ನಾವು ಗಣನೆಗೆ ತೆಗೆದುಕೊಳ್ಳಬಹುದು. ಓಕೆ, ಶ್ರೀನಿಧಿ ಹೊಳ್ಳ ಅವರೇ ಹಾಗೆ ಶ್ರೀರಾಮ್ ಭಟ್ ಅವರೇ, ನಮ್ಮಿಬ್ಬರಿಗೂ ಕೂಡ ಕಾರ್ಯಕ್ರಮಕ್ಕೆ ಬಂದದಕ್ಕೆ ಧನ್ಯವಾದಗಳು. ಮತ್ತೊಮ್ಮೆ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು.